ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಗಲಭೆಯನ್ನು ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಘಟನೆಯ ಸಮಗ್ರ ತನಿಖೆಗೆ ಒತ್ತಾಯಿಸಿ ಮಂಗಳೂರಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದಿಂದ ಪ್ರತಿಭಟನೆಯು ನಡೆಯಿತು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದ ಗಲಭೆಯನ್ನು ಮಂಗಳೂರಿನ ಕದ್ರಿಯಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಅವರು, ನಾಗಮಂಡಲದಲ್ಲಿ ನಡೆದಿರುವುದು ಆಕಸ್ಮಿಕ ಘಟನೆಯಲ್ಲ, ಇದು ಪೂರ್ವನಿಯೋಜಿತ ಪಿತೂರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮರೆಮಾಚಲಿಕೆಗೋಸ್ಕರ ಇದು ಕೋಮು ಗಲಭೆ, ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಅಂತ ಹೇಳ್ತಾ ಇದ್ದೀರಿ. ನಾನು ಈ ಸರ್ಕಾರದ ನಿಲುವನ್ನು ವಿರೋಧ ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಸಂಶಯ ಆಗ್ತಾ ಇದೆ. ಕೇವಲ 30 ಜನರನ್ನು ನೀವು ಪೊಲೀಸರನ್ನು ಕೊಟ್ಟು ಈ ಘಟನೆಗೆ ಪರೋಕ್ಷವಾಗಿ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ಕೊಡುತ್ತಿರುವಂತಹ ಒಂದು ಸಂಶಯ ಇವತ್ತು ನನಗೆ ಬಲವಾಗಿ ವ್ಯಕ್ತವಾಗ್ತಾ ಇದೆ. ಬಂಧುಗಳೇ, ಇವತ್ತು ಯಾರು ಗಣೇಶೋತ್ಸವವನ್ನು ತಡೆದಿದ್ದಾರೆ, ಯಾರು ಹಿಂದೂಗಳ ಮೇಲೆ ಕಲ್ಲು ಬಿಸಾಡಿದ್ದಾರೆ ಅಂಥವರಿಗೆ ಇವತ್ತು ಹಿಂದೂ ಸಮಾಜ ಪ್ರಶ್ನೆ ಮಾಡಬೇಕು. ಪ್ರತಿ ಶುಕ್ರವಾರ ಇವತ್ತು ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರೆ, ರಸ್ತೆಗಳನ್ನು ಬಂದ್ ಮಾಡ್ತಾರೆ. ಇದೇ ಬಾವುಟಗುಡ್ಡೆಯಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೇನಾದರೂ ಪ್ರಶ್ನೆಯನ್ನು ಮಾಡಿದೀವಾ? ಯಾವತ್ತಾದರೂ ಪ್ರಶ್ನೆ ಮಾಡಿದೀವಾ? ಮಾಡಿಲ್ಲ. ಯಾಕೆ? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿ ಬಾಳಬೇಕು, ಎಲ್ಲರೂ ಚೆನ್ನಾಗಿರಬೇಕೆಂಬುದು ಹೇಳುವಂಥ ಸಮಾಜ ಇದ್ರೆ ಹಿಂದೂ ಸಮಾಜ. ಮೊನ್ನೆ ಕಂಕನಾಡಿಯಲ್ಲಿ ಮಸೀದಿ ಎದುರುಗಡೆ ರಸ್ತೆಯಲ್ಲಿ ನೀವು ನಮಾಜ್ ಮಾಡಿದ್ರಿ. ಪ್ರಶ್ನೆ ಮಾಡಿದವರ ಮೇಲೆ ಕೇಸು, ನಮಾಜ್ ಮಾಡಿದವರ ಮೇಲೆ ಇದ್ದಂಥ ಕೇಸನ್ನು ವಾಪಸ್ ಪಡೆಯುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸ್ಪಷ್ಟವಾಗಿ ಇವತ್ತು ಭಯೋತ್ಪಾದಕ ಜಿಹಾದಿಗಳು ಕರ್ನಾಟಕದಲ್ಲಿ ಈ ಕೃತ್ಯವನ್ನು ನಡೆಸುವುದರ ಮುಖಾಂತರ ಒಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ನಡೆಸುತ್ತಿರುವಂತಹ ಒಂದು ಸಂಚು ಎಂಬುದು ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಇದನ್ನು ಪೂರ್ವ ನಿಯೋಜಿತ ಪಿತೂರಿ ಅಂತ ಹೇಳಿದ್ರೆ, ಮೆರವಣಿಗೆ ಆದದ್ದು ಸುಮಾರು 7-7:30 ಗಂಟೆಗೆ ಆ ಜಾಗಕ್ಕೆ ಬಂದಿದೆ. ಹತ್ತಿರ 6 ಗಂಟೆಗೆ ಅಲ್ಲಿದ್ದಂಥ ಮೆಡಿಕಲ್ ಶಾಪ್ಗಳಿಂದ ಮಾಸ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ. ವಾಹನದಲ್ಲಿ ಪೆಟ್ರೋಲ್ ಬಾಂಬನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮೆರವಣಿಗೆಯ ಮೇಲೆ ತಲ್ವಾರನ್ನು ಬಿಸಾಡಿದ್ದಾರೆ. ಕಲ್ಲುಗಳನ್ನು ತೂರಾಟ ಮಾಡುವುದರ ಮುಖಾಂತರ 10 ವಾಹನಗಳಿಗೆ ಬೆಂಕಿ ಕೊಟ್ಟಿದ್ದಾರೆ. 10 ವಾಹನಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮತ್ತು ಗಣೇಶೋತ್ಸವ ಅಂತಹ ಕಾರ್ಯಕ್ರಮಗಳನ್ನು ಗುರಿಯಾಗಿಸಿಟ್ಟುಕೊಂಡು ಮಾಡುತ್ತಿರುವಂಥ ಕೃತ್ಯ ಹಿಂದೂಗಳಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಭಾಗಕ್ಕೆ, ನಮ್ಮ ರಸ್ತೆ ಮಸೀದಿಯ ಎದುರುಗಡೆ ಯಾವುದೇ ಸಂದರ್ಭದಲ್ಲಿ ಮೆರವಣಿಗೆ ಬರಬಾರದು ಎಂಬಂಥ ಸಂದೇಶವನ್ನು ಕೊಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ನಡೆಸಿದ್ದಾರೆ. ಪೂರ್ವಕವಾಗಿ ಈ ಸಾರ್ವಜನಿಕ ಉತ್ಸವವನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಇವತ್ತು ನಡೆದಿದೆ. ಇವತ್ತು ಈ ಸೂಚ್ಯ ಏನು ಬೆಂಗಳೂರಿನ ಸಮೀಪ ನಡೆದಿದೆ, ಇದನ್ನು ಇಡೀ ಹಿಂದೂ ಸಮಾಜ ಏಕಕಂಠದಿಂದ ವಿರೋಧಿಸ್ತದೆ. ಮುಂದೆ ಇಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಮಾಜ ಎಚ್ಚೆತ್ತುಕೊಳ್ಳಬೇಕು, ನಾವು ಸಿದ್ಧರಾಗಬೇಕು ಎನ್ನುವಂಥ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಎಂಬಿ ಪುರಾಣಿಕ್, ಭಾಸ್ಕರ್ ಚಂದ್ರ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು. ಅಶ್ವಥ್ ಜೆ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.